ಓಂ ನಮಃ ಶಿವಾಯ್. ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಕೋಲಾರದ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ವಿಷ್ಣು ಭವನದಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ವಿ. ಸೊ ಈ ದೇವಸ್ಥಾನ ಬೆಂಗಳೂರಿನಿಂದ 90 to 95 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಮತ್ತು ಶಿವರಾತ್ರಿ ಹಬ್ಬದ ದಿನ ಟೈಮಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಹಾಗೂ ಲಕ್ಷಾಂತರ ಭಕ್ತರ ಸಮೂಹವನ್ನು ಸಹ ನಾವು ಇಲ್ಲಿ ನೋಡಬಹುದು. ಕೋಟಿಲಿಂಗೇಶ್ವರ ಕ್ಷೇತ್ರದ ಹಿನ್ನೆಲೆ ಏನಂದರೆ, ಈ ಪುಣ್ಯಕ್ಷೇತ್ರ ಕೋಲಾರ ಜಿಲ್ಲೆಯ ಕಮ್ಮಸಂದ್ರದಲ್ಲಿದೆ. 1980ರಲ್ಲಿ ಸ್ವಾಮಿ ಸಾಂಬ ಶಿವಮೂರ್ತಿ ಮತ್ತು ಇವರ ಪತ್ನಿ ವಿ ರುಕ್ಮಿಣಿ ಅವರಿಂದ ಈ ದೇವಾಲಯ ನಿರ್ಮಾಣವಾಯಿತು. ಅಯ್ಯೋ ತಳ್ಕೊಂಡು ಹೇಳ್ತೀನಿ. ಈ ದಂಪತಿಗಳಿಗೆ ಶಿವನ ದರ್ಶನದ ಕನಸಿನಿಂದ ಪ್ರೇರಿತರಾಗಿ ಈ ಸ್ಥಳದಲ್ಲಿ 1 ಕೋಟಿ ಶಿವಲಿಂಗಗಳನ್ನು ಸ್ಥಾಪಿಸಿ ಪೂಜಿಸಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಈ ದೇವಾಲಯ ಆವರಣವನ್ನು ರೂಪಿಸಲಾಗಿದೆ. ಈ ದೇವಸ್ಥಾನವನ್ನು 1980 ಅಕ್ಟೋಬರ್ 10ರಂದು ಮೊದಲ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಮೂಲಕ ಪ್ರಾರಂಭವಾಯಿತು. ಮೊದಲ ಶಿವಲಿಂಗವನ್ನು ಗರ್ಭಗುಡಿಯಲ್ಲಿ ಸ್ಥಾಪಿಸಿದ್ದಾರೆ. ಸೊ ಅದನ್ನು ಶೂಟ್ ಮಾಡೋಕ್ಕೆ ನನಗೆ ಅವಕಾಶ ಇರಲಿಲ್ಲ, ಸೊ ಯಾರಿಗೂ ಅವಕಾಶ ಇರಲಿಲ್ಲ. ಸೊ ಹಾಗೂ ಬ್ರಹ್ಮ ವಿಷ್ಣು ಮಹೇಶ್ವರ ಪತ್ನಿ ಸಮೇತ ಇರುವಂತಹ ಮೂರ್ತಿಯನ್ನು ಸಹ ನಿರ್ಮಿಸಿದ್ದಾರೆ. ಬಟ್ ಅಲ್ಲೂ ಸಹ ಯಾವುದೇ ಥರದ ಶೂಟ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಸೊ ಈ ಸನ್ನಿಧಾನದಲ್ಲಿ ಯಾವುದೇ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತಮ್ಮ ಹೆಸರಿನಲ್ಲಿ 1 ರಿಂದ 3 ಅಡಿ ಎತ್ತರದ ಶಿವಲಿಂಗವನ್ನು ದೇವಸ್ಥಾನದ ಆವರಣದಲ್ಲಿ ಸ್ಥಾಪಿಸಲು ಅವಕಾಶ ಸಹ ಇದೆ. ಈಗ ನೋಡ್ತಾ ಇರೋ ಬೃಹತ್ ಶಿವಲಿಂಗ 108 ಅಡಿ ಮೀನ್ಸ್ 33 ಮೀಟರ್ ಇದೆ. ಹಾಗೂ ಶಿವಲಿಂಗದ ಎದುರು ಇರೋ ಬಸವಣ್ಣ ಮೀನ್ಸ್ ನಂದಿಯ ಪ್ರತಿಮೆ 35 ಅಡಿ 11 ಮೀಟರ್ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಜೊತೆಗೆ ಅನ್ನಪೂರ್ಣೇಶ್ವರಿ, ಪಂಚಮುಖಿ ಗಣಪತಿ, ಸಾಯಿಬಾಬಾ ಮುಂತಾದ 11 ಇತರೆ ದೇವಸ್ಥಾನಗಳು ಸಹ ಈ ಆವರಣದಲ್ಲಿದೆ. ನನಗಂತೂ ಶ್ರೀ ಮಂಜುನಾಥ ಮೂವಿನ ಮೊದಲ ಸಲ ನೋಡಿದಾಗಲಿಂದ ಕೋಟಿಲಿಂಗೇಶ್ವರಕ್ಕೆ ಬರಬೇಕು ಅಂತ ಆಸೆ ಇತ್ತು. ಫೈನಲಿ ನಮ್ಮಣ್ಣ ಆಸೆ ಈಡೇರಿಸ್ತಾ. ಥ್ಯಾಂಕ್ ಯು ಅಣ್ಣ. ಆ್ಯಂಡ್ ದಟ್ಸ್ ಇಟ್ ಫ್ರೆಂಡ್ಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್.